ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಹಲಾಲ್ ಬಜೆಟ್ಗೆ ಧಿಕ್ಕಾರ ಧಿಕ್ಕಾರ ಈ ಬಾರಿಯ ಬಡ್ಜೆಟ್ ಅಲ್ಲೇ ವೈಟ್ ಟಾಪಿಂಗ್ ಕೊಡ್ತೀನಿ ಅಂತಿದ್ರು, ಅದರ ಸುದ್ದಿ ಇಲ್ಲ. 2 ಕೋಟಿ ರೂಪಾಯಿ ರಂಗಾಯಣಕ್ಕೆ ಕೊಟ್ಟಿರೋದನ್ನು ಬರೆದಿದ್ದಾರೆ, ಸಂತೋಷ ಪಡೋಣ. ಆದರೆ 393 ಕೋಟಿ ರೂಪಾಯಿ ಎಲ್ಲಿಗೆ ಹೋಯ್ತು ನಮ್ಮದು? ಆ ಹಿನ್ನೆಲೆಯಲ್ಲಿ ಮೈಸೂರು ನಗರದ ಅಭಿವೃದ್ಧಿಗೆ ರಸ್ತೆ ಕೊಡ್ತೀನಿ ಅಂತಿದ್ರು, ಕೊಟ್ಟಿಲ್ಲ. PWDಯಿಂದ ಎಲ್ಲ ರಸ್ತೆಗೆ 10 ಕೋಟಿ ರೂಪಾಯಿ ಕೊಡ್ತೀನಿ ಅಂದರು. ಮೈಸೂರು ನಗರದಲ್ಲಿ ಇಡೀ ಮೈಸೂರು ನಗರದಲ್ಲಿ ಲೆಕ್ಕ ಹಾಕ್ಕೊಂಡ್ರೆ PWD ಇಲಾಖೆಗೆ ಬರುವಂಥದ್ದು ಕೇವಲ ಒಂದು 5-6 ಕಿಲೋಮೀಟ್ರ್ ಅಂತ ಇದೆ. ಈ ರೀತಿಯಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಶಾಸಕರಿಗೆ ಜಾಸ್ತಿ ಕೊಟ್ಟಿದ್ದಾರೆ. BJP ಪಕ್ಷದ ಅಂದರೆ ವಿರೋಧ ಪಕ್ಷದ ಶಾಸಕರುಗಳಿಗೆ ಅನುದಾನದ ಕೊರತೆ ಇರುವಂಥ ಈ ಸಂದರ್ಭದಲ್ಲಿ ನಾವು ಶಾಸಕರ ನಿಧಿಯನ್ನು ಬಳಸ್ಕೊಂಡು ಸರ್ಕಾರ ಮಾಡಬೇಕಾಗಿದ್ದ ಕೆಲಸ ಮಾಡ್ತಾಯಿದ್ದೀವಿ. ನಾವು ಯಾವುದೋ ಸಮುದಾಯ ಭವನಕ್ಕೆ, ಯಾವುದೋ ಸರ್ಕಾರಿ ಶಾಲಾ ಕಟ್ಟಡಕ್ಕೆ ನಾವು ಶಾಸಕರ ನಿಧಿಯನ್ನು ಕೊಡ್ತಾ ಇದ್ದೀವಿ. ಈಗ ಅಷ್ಟರ ಮಟ್ಟಿಗೆ ದುಸ್ಥಿತಿ ಇದೆ. UGDಗೆ ಕೊಟ್ಟಿದ್ದಾರೆ. UGD ಮೇಲೆ ಟಾರ್ ಹಾಕೋಕ್ಕೆ ಹಣಕಾಸಿನ ನೆರವಿಲ್ಲ ಅಂತಾರೆ. ಯಾಕೆ ಹಣಕಾಸಿನ ನೆರವಿಲ್ಲ ಅಂದರೆ ಮೈಸೂರು ನಗರ ಪಾಲಿಕೆಯಲ್ಲಿ ಆಡಳಿತ ಇಲ್ಲ. ನಗರ ಪಾಲಿಕೆಯಲ್ಲಿ ಆಡಳಿತ ಮಾಡಬೇಡ ಅಂತ ಯಾರು ಹೇಳಿದ್ದೀವಿ? ಚುನಾವಣೆ ಮಾಡಬೇಡ ಅಂತ ಯಾರು ಹೇಳಿದ್ದಾರೆ? ನಿಮ್ಮಗಳ ತಪ್ಪಿನ ಕಾರಣಕ್ಕೆ ಇವತ್ತು 15th ಫೈನಾನ್ಸಿನ ಹಣ ವಾಪಸ್ ಹೋಗಿದೆ. 15th ಫೈನಾನ್ಸಿನ ದುಡ್ಡಿಲ್ಲ ಅಂತ ಟಾರ್ ಹಾಕಲ್ಲ ಅಂತಾರೆ. ರಸ್ತೆ ಧೂಳಿದೆ ಅಂದರೆ ಟಾರ್ ಹಾಕೋಕ್ಕೂ ದುಡ್ಡು ಕೊಡದೇ ಇರುವಂಥ ದಿವಾಳಿತನಕ್ಕೆ ಈ ಸರ್ಕಾರ ಮುಂದಾಗಿದೆಯಾ? ಆರ್ಥಿಕವಾಗಿ ಅಷ್ಟೊಂದು ದಿವಾಳಿ ಆಗಿದೆಯಾ ನೀವು? ಇದೆಲ್ಲವನ್ನು ಸೋಮವಾರ ಮಂಗಳವಾರ ಪ್ರಶ್ನೆ ಮಾಡೋರಿದ್ದೀವಿ.